Hello everyone, welcome to Sanmargaha classes. Let us see question number 3 of chapter Chemical Effects of Electric Current. The phenomenon that is responsible for glowing of an electric bulb and electrical circuit is. ಓಕೆ, ಈಗ ಒಂದು ಎಲೆಕ್ಟ್ರಿಕ್ ಬಲ್ಬ್ ಗ್ಲೋ ಆಗ್ತಾ ಇದೆ ಅಂದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋ ಫಿನಾಮಿನಾ ಯಾವುದು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ. ಆಪ್ಷನ್ ಎ ಕೆಮಿಕಲ್ ಇಫೆಕ್ಟ್ ಆಫ್ ಕರೆಂಟ್. ಈಗ ಕೆಮಿಕಲ್ ಇಫೆಕ್ಟ್ ಆಫ್ ಕರೆಂಟ್ ಅಂದ್ರೆ ಇಲೆಕ್ಟ್ರಿಸಿಟಿಯಿಂದ ಏನೇನು ಕೆಮಿಕಲ್ ಚೇಂಜಸ್ ಆಗಿದೆ, ಮೇ ಬಿ ಕಲರ್ ಚೇಂಜ್ ಆಗಿರ್ಬೋದು ಅಥವಾ ಸಮ್ ಗ್ಯಾಸಸ್ ಮೇ ಬಿ ಪ್ರೊಡ್ಯೂಸ್ಡ್, ಕಲರ್ ಚೇಂಜ್ ಆಗೋದಿರ್ಬೋದು, ಗ್ಯಾಸ್ ಪ್ರೊಡ್ಯೂಸ್ ಆಗಿರ್ಬೋದು, ಹೀಟ್ ಮೇ ಬಿ ಜನರೇಟೆಡ್. ಇದೆಲ್ಲ ಕೆಮಿಕಲ್ ಇಫೆಕ್ಟ್ಸ್, ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆಗಿರ್ಬೋದು. ದಟ್ ಈಸ್ ಕೆಮಿಕಲ್ ಇಫೆಕ್ಟ್ ಆಫ್ ಕರೆಂಟ್ ಆಯ್ತು. ಬಟ್ ದಿಸ್ ಈಸ್ ರಾಂಗ್ ಆನ್ಸರ್. ಅಲ್ಲೆಲ್ಲೂ ಕೆಮಿಕಲ್ ಇಫೆಕ್ಟ್ ಆಗೋದಿಲ್ಲ ಅಲ್ವಾ. ಆಪ್ಷನ್ ಬಿ ಫಿಸಿಕಲ್ ಇಫೆಕ್ಟ್ ಆಫ್ ಕರೆಂಟ್. ಫಿಸಿಕಲ್ ಇಫೆಕ್ಟ್ ಕರೆಕ್ಟ್, ಬಟ್ ಬ್ರಾಡ್ ಆಗಿ ಆಯ್ತು. ಫಿಸಿಕಲ್ ಇಫೆಕ್ಟ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. therefore this is also wrong. Option C magnetic effect of current. You know, when electricity is passed through certain any conductor, magnetic field produced around that conductor. ಈಗ ಒಂದು ಕಂಡಕ್ಟರ್ ಥ್ರೂ ಇಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ ಅದ್ರ ಸುತ್ತ. ಬಟ್ ಇದು ರಾಂಗ್ ಆನ್ಸರ್ ಇದೆ. ಆಪ್ಷನ್ ಡಿ ಹೀಟಿಂಗ್ ಇಫೆಕ್ಟ್ ಆಫ್ ಕರೆಂಟ್. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಹೀಟಿಂಗ್ ಇಫೆಕ್ಟ್ ಆಫ್ ಕರೆಂಟ್ ಇಲ್ಲಿ ಏನಾಗುತ್ತೆ, ವೆನ್ ಇಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ದಿಸ್ ಬಲ್ಬ್ ವಿಚ್ ಕಂಟೈನ್ಸ್ ಟಂಗ್ಸ್ಟನ್. ಈ ಟಂಗ್ಸ್ಟನ್ ಏನಿದೆ, ಇಟ್ ಈಸ್ ಹ್ಯಾವಿಂಗ್ ಹೈ ರೆಸಿಸ್ಟೆನ್ಸ್ ಟು ಇಲೆಕ್ಟ್ರಿಸಿಟಿ. ಟಂಗ್ಸ್ಟನ್ ಏನ್ ಮಾಡುತ್ತೆ, ಜಾಸ್ತಿ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಅಂದ್ರೆ ಏನು, ವಿಚ್ ಈಸ್ ಅಪೋಸಿಂಗ್ ಫ್ಲೋ ಆಫ್ ಇಲೆಕ್ಟ್ರಿಸಿಟಿ. ಇಲೆಕ್ಟ್ರಿಸಿಟಿ ಹರ್ಕೊಂಡು ಹೋಗ್ತಾ ಇದೆ, ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ, ಇದು ಹೋಗ್ಬೇಡ ಅಂತ ತರಿತಿದೆ. ಇಲೆಕ್ಟ್ರಿಸಿಟಿ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಮುಂದ್ ಹೋದ್ರೆ ನೋಡು, ಮುಂದ್ ಹೋಗಂಗಿಲ್ಲ, ಜಗಳ ಮಾಡ್ತಿದೆ ಇಲ್ಲಿ ಇಲೆಕ್ಟ್ರಿಸಿಟಿ ಜೊತೆ. ಈಗ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಯಾರ್ದೋ ಇಬ್ರು ನಡುವೆ ಭಾರಿ ಜಗಳ ನಡೀತಿದೆ ಅಂದ್ರೆ ಏನಾಗುತ್ತೆ, ತಲೆ ಬಿಸಿ ಆಗುತ್ತೆ, ಮುಖ ಎಲ್ಲ ಕೆಂಪಾಗಿರುತ್ತೆ, ಹೀಟ್ ಜನರೇಟ್ ಆಗಿರುತ್ತಲ್ಲ ಬಾಡಿಯಲ್ಲಿ, ಮೈಯೆಲ್ಲ ಬಿಸಿ ಬಿಸಿ ಆಗಿರುತ್ತೆ. ಇಲ್ಲಿ ಕೂಡ ಅದೇ ತರ ಆಗುತ್ತೆ. ವೆನ್ ದಿಸ್ tungsten wire tries to oppose the flow of electricity, due to that resistance heat is generated. ಹೇಗೆ ಫ್ರಿಕ್ಷನ್ ಅಲ್ಲಿ ನೀವು ಹೀಟ್ ಜನರೇಟ್ ಆಗುತ್ತೆ ಅಂತ ಕಲ್ತಿದ್ರಲ್ಲ, ಇಲ್ಲಿ ಕೂಡ ಡ್ಯೂ ಟು ರೆಸಿಸ್ಟೆನ್ಸ್ ಹೀಟ್ ಇಸ್ ಜನರೇಟೆಡ್. ಆ ಹೀಟ್ ಜನರೇಟ್ ಆಗಿರೋದು ಹೈ ಅಮೌಂಟಿಗೆ ಹೋಗಿ ಆಮೇಲೆ ಲೈಟ್ ಎಮಿಷನ್ ಆಗುತ್ತೆ. ಹಾಗಾಗಿ ಹೀಟಿಂಗ್ ಇಫೆಕ್ಟ್ ಆಫ್ ಕರೆಂಟ್ is responsible for glowing of an electric bulb. Thank you.